ನಾನು ಹೋದ ತಕ್ಷಣ ಹೇಗೆ ಎದ್ದೋದ್ರು ಅಂದ್ರೆ ಅವ್ರು ನನ್ನ ಅಷ್ಟು ಚೀಪ್ ಆಗಿ ನೋಡ್ತಿದಾರ. ಇದೆಲ್ಲದಕ್ಕೂ ಕಾರಣ ಆ ಗೌರಿನೇ. ಅಕ್ಕ, ಏಯ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಇಲ್ಲಿ ಬರೋದಕ್ಕೆ ಯಾರು ಹೇಳಿದ್ದು? ಅಕ್ಕ, ಅದು ನೀನ್ ತಿಂಡಿ ತಿಂದಿರ್ಲಿಲ್ವಲ್ಲ, ಅದಕ್ಕೆ ತಿಂಡಿ ತಗೊಂಡ್ ಬಂದೆ ಅಲ್ವಾ? ಹಾಗೆ ತಗೊಂಡ್ ಹೋಗಿ ನೀನೇ ತಿನ್ನು. ಯಾಕೆ ಗೌರಿ, ಯಾಕೆ ನನ್ ಪ್ರಾಣನ ಹೀಗೆ ಹಿಂಡ್ತಾ ಇದ್ಯಾ? ಬರಲ್ಲ 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 ಅಂತ ಅಷ್ಟು ಸತಿ ಹೇಳ್ದೆ, ಆದ್ರೆ ನೀನು ನನ್ನನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದೆ. ನೋಡ್ದ್ಯಲ್ಲ ಆ ರಮಾದೇವಿಯವರು ಮಧ್ಯದಲ್ಲಿ ಹೇಗೆ ಎದ್ದೋದ್ರು ಅಂತ. ಇದರಿಂದ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಇದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು. ಅಕ್ಕ, ನೀನ್ ನನ್ನನ್ನ ಎಷ್ಟೇ ಬೈ, ನಾನ್ ಬೇಜಾರ್ ಮಾಡ್ಕೊಳಲ್ಲ. ಯಾಕಂದ್ರೆ ನಾವಿಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋರು, ನಮ್ಮಿಬ್ರದು ಒಂದೇ ರಕ್ತ. ನಾನು ಯಾವಾಗ್ಲೂ ನೀನ್ ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಕ್ಕ. ನಿನ್ ಜೀವನ ಸುಖವಾಗಿರ್ಬೇಕು ಅಂತ ಬೇಡ್ಕೋತೀನಿ. ನೋಡು, ನೀನ್ ಈ ತರ ಸೆಂಟಿಮೆಂಟ್ ಡೈಲಾಗ್ ಹೊಡೆದಿದ ತಕ್ಷಣ, ಈ ತರ ಕಣ್ಣೀರ್ ಹಾಕಿದ ತಕ್ಷಣ ಕರ್ಗೋಕೆ ನಾನೇನ್ ಗುಗ್ಗು ಅಲ್ಲ. ನಿನ್ ತರದವ್ರನ್ನ ಬೇಜಾನ್ ನೋಡಿದೀನಿ. ಬೆಟರ್ ಯು ಸ್ಟೇ ಔಟ್. ಹೋ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಅಲ್ಲ? ನೋಡು, ಇನ್ಯಾವತ್ತು ನನ್ನ ವಿಷಯದಲ್ಲಿ ತಲೆ ಹಾಕಬೇಡ. ಇದು ನಿನಗೆ ಒಳ್ಳೇದು. ಅಲ್ಲಕ್ಕ, ಅದು ಅಕ್ಕ 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 ಅಂತ ಕರಿಬೇಡ. ನಾನು ನಿನ್ಗೆ ಎಷ್ಟು ಸತಿ ಹೇಳಿದೀನಿ ನನ್ನನ್ನ ಅಕ್ಕ ಅಂತ ಕರಿಬೇಡ ಅಂತ. ಒಂದು ಸಲ ನಿನ್ನ ಬಾಯಲ್ಲಿ ಅಕ್ಕ ಅನ್ನೋ ಪದ ಬಂತು ಅಂತ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಗೌರಿ. ಮೊದಲಿನಿಂದ ಹೊರಟು. ಗೆಟ್ ಔಟ್.